4 ರಾಜ್ಯ 20ಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿದ್ರು. ನಮ್ಮ ರಾಜ್ಯದ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲೂ ಕೂಡ ಅತಿ ದೊಡ್ಡ ಕಾರ್ಯಾಚರಣೆ ಆಗಿತ್ತು. ಬಳ್ಳಾರಿಯಲ್ಲಿ 2 ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದುಕೊಂಡಿದ್ರು ಎನ್ಐಎ ಅಧಿಕಾರಿಗಳು. ಎನ್ಐಎ ದಾಳಿ ಪ್ರಕರಣ ಐಸಿಸ್ ಬಳ್ಳಾರಿ ಮಾಡ್ಯೂಲ್ ಯುವಕರನ್ನೇ ಟಾರ್ಗೆಟ್ ಮಾಡಿದ್ದ ಐಸಿಸ್ ಉಗ್ರರು ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ಫಾಲೋ ಅಪ್ ಮತ್ತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯುವಕರಿಂದಲೇ ಬಳ್ಳಾರಿಯಲ್ಲಿ ಸಂಘಟನೆಗೆ ಮುಂದಾಗಿದ್ರು. ಬಂಧಿತನಾಗಿರುವ ಸುಲೈಮಾನ್ ಮೂಲತಃ ಹುಬ್ಬಳ್ಳಿಯವನು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಳೆದ 3-4 ವರ್ಷದ ಹಿಂದೆಯಷ್ಟೇ ಬಳ್ಳಾರಿಗೆ ಬಂದಿದ್ದಂತೆ ಈ ಸುಲೈಮಾನ್ ಇಲ್ಲೇ ಇದ್ಕೊಂಡೆ ಬಳ್ಳಾರಿಯವನೇ ಅಂತ ಹೇಳ್ಕೊಳ್ತಿದ್ದಂತೆ ಎಲ್ಲರ ಬಳಿ. ಸುಲೈಮಾನ್ ಆರಂಭದಲ್ಲಿ ಪಿಎಫ್ಐ ಮೂಲಕ ಯುವಕರ ಸಂಘಟನೆ ಕೂಡ ಮಾಡ್ತಿದ್ದ. ಪಿಎಫ್ಐ ಸಂಘಟನೆ ಬ್ಯಾನ್ ಆದ ಬಳಿಕ ಐಸಿಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದ, ಸಕ್ರಿಯನಾಗಿದ್ದ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸ್ಲೀಪರ್ ಸೆಲ್ ಮಾದರಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದ ಈ ಕಿರಾತಕ ಮೂಲಭೂತವಾದಿಗಳನ್ನ ಒಂದೆಡೆ ಸೇರಿಸಿ ವಾಟ್ಸ್ಆಪ್ ಗ್ರೂಪ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಗ್ರೂಪ್ ನಲ್ಲಿ ಜಿಹಾದ್ಗೆ ಸಂಬಂಧಿಸಿದ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಂತೆ. ಸೈಯದ್ ಸಮೀರ್ ಮೂಲಕ ಕಾಲೇಜು ವ್ಯಾಸಂಗ ಮಾಡ್ತಾ ಇದ್ದ. 20ರಿಂದ 25 ವರ್ಷದ ಯುವಕರನ್ನ ಟಾರ್ಗೆಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಕೂಡ ಸೇರಿಸಿದ್ದ ಅನ್ನೋದರ ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ. ಸೈಯದ್ ಸಮೀರ್ ಬಂಧನದ ವೇಳೆ 1 ಲಕ್ಷ ಹಣ ಪತ್ತೆಯಾಗಿದೆ. ದುಬಾರಿ ವಾಚ್, ಐಫೋನ್, ಹೈ ಅಂಡ್ ಲ್ಯಾಪ್ಟಾಪ್ ಕೂಡ ಸಿಕ್ಕಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸುಲೈಮಾನ್ ಮತ್ತು ಸಮೀರ್ ಇಬ್ಬರು ಬಂಧಿತರು. ಇಬ್ಬರ ಬೆನ್ನು ಹಿಡಿದಿರುವ ಎನ್ಐಎ ಅಧಿಕಾರಿಗಳು ಮೂಲತಃ ಎಲ್ಲಿ ಅವರು, ಯಾವ ರೀತಿ ಸಂಘಟನೆಯ ಮೂಲಕ ಕೆಲಸ ಮಾಡ್ತಾ ಇದ್ರು, ಇವರ ಟಾರ್ಗೆಟ್ ಏನಾಗಿತ್ತು, ವಿಧ್ವಂಸಕ ಕೃತ್ಯಗಳಿಗೆ ಯಾವ ರೀತಿ ಸಂಚು ರೂಪುಗೊಂಡಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಅದರ ಇನ್ಸೈಡ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಇದೆ. ಪಿಎಫ್ಐ ಸಂಘಟನೆ ಬ್ಯಾನ್ ಆದ ಬಳಿಕ ಮತ್ತೊಂದು ಸಂಘಟನೆಯ ಮೂಲಕ ಕಾರ್ಯನಿರ್ವಹಿಸೋದಕ್ಕೆ ಸುಲೈಮಾನ್ ಮುಂದಾಗಿರ್ತಾನೆ ಅನ್ನುವಂತಹ ವಿಚಾರ. ಅದೇ ಕಾರಣಕ್ಕೆ ಆತಂಕ. ಸ್ಲೀಪರ್ ಸೆಲ್ ಆಗಿದೆಯಾ ಕರ್ನಾಟಕ ಅಂತ. ಕಾರಣ ಸುಲೈಮಾನ್ ಸಂಪರ್ಕದಲ್ಲಿ ಅನೇಕ ಯುವಕರನ್ನ ಸೆಳೆಯೋದೆ ಈತನ ಟಾರ್ಗೆಟ್ ಆಗಿತ್ತು. ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡ್ಕೊಂಡಿದ್ದ. ಆ ಗ್ರೂಪ್ ನಲ್ಲಿ 20ರಿಂದ 25 ವರ್ಷದ ಯುವಕರೇ ಇದ್ರು ಅನ್ನುವಂತ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಾಲೇಜು ಹುಡುಗರ ಇವನ ಟಾರ್ಗೆಟ್ ಆಗಿದ್ರು. ಪಿಎಫ್ಐ ಸಂಘಟನೆ ಬ್ಯಾನ್ ಆದ ಬಳಿಕ ಐಸಿಸ್ ಪರವಾಗಿ ಸುಲೈಮಾನ್ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಆತಂಕಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಖಚಿತ ಮಾಹಿತಿ ಪಡೆದುಕೊಂಡ ಬಳಿಕವೇ ಎನ್ಐಎ ಅಧಿಕಾರಿಗಳು ಅತಿ ದೊಡ್ಡ ಕಾರ್ಯಾಚರಣೆಗಿಳಿದಿದ್ರು. ಬರೀ ನಮ್ಮ ರಾಜ್ಯ ಅಲ್ಲ, 4 ರಾಜ್ಯಗಳಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಆಗಿತ್ತು, 20ಕ್ಕೂ ಹೆಚ್ಚು ಕಡೆಗಳಲ್ಲಿ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಬಳ್ಳಾರಿಯಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಆಗಿತ್ತು. ಬಳ್ಳಾರಿಯಲ್ಲಿ ಈ ಹಿಂದೆ ಕೂಡ ಒಂದ್ಸಲ ದಾಳಿ ಮಾಡಿದ್ರು ಎನ್ಐಎ ಅಧಿಕಾರಿಗಳು. 1 ತಿಂಗಳಲ್ಲಿ 2 ಬಾರಿ ಬಳ್ಳಾರಿಯ ಟಾರ್ಗೆಟ್ ಆಗಿತ್ತು ಎನ್ಐಎ ಅಧಿಕಾರಿಗಳಿಗೆ. ಕಾರಣ ಅಲ್ಲಿಯೇ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ರೂಪುಗೊಂಡಿತ್ತು ಅನ್ನುವಂತ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿತ್ತು. ಈ ಹಿಂದೆ ಕೂಡ ಒಬ್ಬ ಯುವಕನನ್ನ ಶಂಕಿತ ಉಗ್ರ ಅನ್ನೋ ಅನುಮಾನದ ಮೇರೆಗೆ ಆತನನ್ನ ಬಂಧಿಸಲಾಗಿತ್ತು. ಅದಾದ ಬಳಿಕ ಈ ಹಿಂದೆ ಎನ್ಐಎ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಬಳ್ಳಾರಿಯಲ್ಲೇ 2 ಸದ್ಯ ಬಂಧಿಸಿರೋದು. ಅದೇ ಶಂಕಿತ ಉಗ್ರರು ಸುಲೈಮಾನ್, ಮತ್ತೊಂದು ಕಡೆ ಸಮೀರ್. ಇಬ್ಬರ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ ಇವರ ಉದ್ದೇಶ ಏನಾಗಿತ್ತು, ಯಾವ ಸಂಘಟನೆಯ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಫ್ಐ ಸಂಘಟನೆಯಲ್ಲಿದ್ದವರು ಅದು ಬ್ಯಾನ್ ಆದ ಬಳಿಕ ಐಸಿಸ್ ಪರವಾಗಿ ಕೆಲಸ ಮಾಡ್ತಾ ಇದ್ರಂತೆ. ಮೂಲಭೂತವಾದಿಗಳನ್ನ ಒಂದ್ ಕಡೆ ಸೇರಿಸಿ ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, 2 ಶಂಕಿತ ಉಗ್ರರು, ಬಹಳ ಭಯಾನಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಎನ್ಐಎ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಯಾವ ರೀತಿ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು, ಇವರ ಟಾರ್ಗೆಟ್ ಏನಾಗಿತ್ತು, ಮೂಲತಃ ಎಲ್ಲಿ ಅವರು, ಇವರ ಹಿನ್ನೆಲೆಯ ಬಗ್ಗೆ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆಯಾ ರೇಣುಕಾರಾಧ್ಯ? ಖಂಡಿತ ಶ್ರುತಿ. ಏನು ಬಳ್ಳಾರಿಯಲ್ಲಿ ಎನ್ಐಎ ದಾಳಿ ಮಾಡಿದ ಬಳಿಕ ಇಲ್ಲಿ ಸೆರೆ ಸಿಕ್ಕಿರ್ತಕ್ಕಂತ ಶಂಕಿತ ಉಗ್ರರ ದಿನಕ್ಕೊಂದು ಬಣ್ಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಅವರು ಮಾಡಿರ್ತಕ್ಕಂಥ ಪ್ಲಾನ್ಗಳು ನಿಜಕ್ಕೂ ಪೊಲೀಸ್ ಇಲಾಖೆ ಜೊತೆಗೆ ಎನ್ಐಎ ಅಧಿಕಾರಿಗಳನ್ನು ಕೂಡ ಬೆಚ್ಚಿ ಬೀಳಿಸಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಐಸಿಸ್ ಬಳ್ಳಾರಿ ಮಾಡೆಲ್ ನ ಮುಖ್ಯಸ್ಥನಾಗಿದ್ದ, ಅಂದ್ರೆ ಮಾಸ್ಟರ್ ಮೈಂಡ್ ಆಗಿದ್ದ ಸುಲೈಮಾನ್ ಏನಿದ್ದಾನೆ, ಈತ ಮೂಲತಃ ಹುಬ್ಬಳ್ಳಿಯವನು. ಕಳೆದ 4-5 ವರ್ಷಗಳ ಹಿಂದೆ ಅಷ್ಟೇ ಬಳ್ಳಾರಿಗೆ ಬಂದಿದ್ದ. ಬಳ್ಳಾರಿಯಲ್ಲಿ ಈತ ಪಿಎಫ್ಐ ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದ.
PFI ಏನು ಬ್ಯಾನ್ ಆಗುತ್ತೆ, ಆ ಬಳಿಕ ಐಸಿಸ್ ನಲ್ಲಿ ಸಕ್ರಿಯವಾಗ್ತಾನೆ. ಆ ಒಂದು ಐಸಿಸ್ ನ ಏಜೆಂಟ್ ಆಗುವ ಮೂಲಕ ಬಳ್ಳಾರಿಯಲ್ಲಿ ಯುವಕರನ್ನ ಐಸಿಸ್ ಗೆ ಸೆಳೆಯುವ ಒಂದು ಹೊಣೆಯನ್ನ ಈತ ಹೊತ್ತಿದ್ದ. ಹೀಗಾಗಿ ಕಾಲೇಜು ಯುವಕರನ್ನ ಈತ ಟಾರ್ಗೆಟ್ ಮಾಡ್ತಿದ್ದ. ಕಾಲೇಜಿನಲ್ಲಿ ಯಾರು ಕಾಲೇಜು ಮತ್ತೆ ಸ್ಥಳೀಯವಾಗಿ ಯಾರು ಮೂಲಭೂತವಾದಿಗಳಿರ್ತಾರೆ ಅವ್ರನ್ನೆಲ್ಲರನ್ನು ಸೇರಿಸಿಕೊಂಡು ಒಂದು ಗ್ರೂಪ್ ಅನ್ನು ಕೂಡ ಮಾಡಿದ್ದ. ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಜಿಹಾದಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಶೇರ್ ಮಾಡೋದು, ದೇಶದಲ್ಲಿ ಯಾವ ಭಾಗದಲ್ಲಿ ಒಂದು ವರ್ಗದ ಮೇಲೆ ಅಥವಾ ಅನ್ಯ ಕೋಮಿನ ಮೇಲೆ ಏನು. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈಗ NIA ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಆಯಿತು. ಇಬ್ಬರು ಶಂಕಿತ ಉಗ್ರರು ಬಳ್ಳಾರಿಯಲ್ಲಿ ಸೆರೆ ಸಿಕ್ಕಿರೋದು. ಅವರ ಹಿನ್ನೆಲೆ, ಅವರ ಉದ್ದೇಶ, ಯಾವ ಸಂಘಟನೆಯ ಪರವಾಗಿ ಕೆಲಸ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ತನಿಖೆಯಿಂದ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಅದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಬಹುದಾ ಮಾದೇಶ್? ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ರೇಣುಕಾರಾಧ್ಯ.